ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ್ರು ನಟನ ಮತ್ತು ನಿರ್ದೇಶಕನ ಮತ್ತು ನಿರ್ಮಾಪಕರ ಮೊದಲನೇ ಸಿನಿಮಾ ಅಂತ. ಅದು ನಂಬರಲ್ಲಿ ಹೌದು, ಫಸ್ಟ್ ಸಿನಿಮಾ ಅಂತ. ಬಟ್ ನಮಗೆ ಪ್ರತಿ ಕೆಲಸನೂ ಹೊಸದು ಮತ್ತು ಆಗ್ತಾನೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಅನುಭವನೂ ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕೆಂದರೆ ನಮಗೆ ನಟರಿಗಿರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ, ಯಾವುದೇ ಪ್ರಾಜೆಕ್ಟ್ ಆಗಲಿ, ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇದ್ದಾಗೆ. ಸರ್ ನಾವು ಈ ಸಿನಿಮಾದಲ್ಲಿ ನೋಡಿ ಸರ್ ಹಿಂಗೆ ಮಾಡಿದ್ದೀವಿ, ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೇ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕ ನಟ ಪರಿಚಯ ಆಗ್ತಾ ಇದ್ದಾನೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದ್ರು, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್, ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ ಒಂದು 90 ಸಿನಿಮಾದಲ್ಲಿ ನಂಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದಾದ್ಮೇಲೆ ಇನ್ನೊಂದು ಏನೋ ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದಮೇಲೆ ಇನ್ನೇನೋ ಒಂದು ಅಚ್ಚರಿ ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆಯಲ್ಲಿ ಅನುಪಮ್ ಖೇರ್ ಶಾರುಖ್ ಖಾನ್ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ಬಿ ಮೊಹಬ್ಬತ್ತ ಬೇಟ ಆಜ್ ಬಿ ಹೇ ಅವ್ರ ಕಲ್ಬಿ ಮೊಹಬ್ಬತ್ ಹಿ रहेगा ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯದೇ ಇರುವಂಥ ಒಂದು ಕಾನ್ಸೆಪ್ಟು. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅವರೇ ಬರೆದು ಸ್ವತಃ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳೇನಿದೆಯಲ್ಲ, ಅದನ್ನು ತಿಳ್ಕೊಳ್ಳೋ ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ಪ್ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ, ಅಥವಾ ಆ ಥರದೊಂದು ಕತೆ ಮಾಡಿರ್ತಾರೆ. ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸಿದ್ದೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಆ್ಯಂಡ್ ಇಷ್ಟು ಹೇಳಬಲ್ಲೆ ಸದ್ಯಕ್ಕೆ. ಹಾಡುಗಳು ಚೆನ್ನಾಗಿದೆ ಅಂತ ಸರ್, ಹೊಸಬ್ರ ಪ್ರಯತ್ನ ಸರ್. ಅಂದರೆ ಎರಡು ಸ್ವಾರ್ಥ ಹೇಳ್ಬಿಡ್ತೀನಿ. ಒಂದು, ನಾವು ಚಲಾವಣೆಯಲ್ಲಿ ಇಲ್ಲದೆ ಇದ್ರೆ ಔಟ್ಡೇಟೆಡ್ ಆಗ್ಬಿಡ್ತೀವಿ ಸರ್. ಅಂದರೆ ಬರೀ ಹಳಬರು ಸಿನಿಮಾ ಮಾಡ್ತೀವಿ, ನನಗೆ ಗೊತ್ತಿರೋರ ಜೊತೆ ಕಂಫರ್ಟಬಲ್ ಆಗಿರೋರ ಜೊತೆ ಸಿನಿಮಾ ಮಾಡ್ತೀನಿ. ನಮಗೂ ಒಂದಷ್ಟು ಹೊಸ ಚಾಲೆಂಜಸ್ ಬೇಕು. ಪ್ರಸ್ತುತವಾಗಿರೋದಕ್ಕೆ ಫಸ್ಟ್ ಹೊಸಬರು ಅಂತ ಬಂದು ಕೂಡಲೇ ಅವ್ರದ್ದೇನೋ ಒಂದು ಥಾಟ್ ಇದೆ ಅಂದ ಕೂಡಲೇ ಮಾಡಬೇಕು ಅಂತ ಅನ್ಸುತ್ತೆ, ವಿತ್ ಅಗೇನ್ ಕಂಡೀಷನ್ಸ್ ಎಲ್ಲವೂ. ಅದು ಹಣಕಾಸಿಂದಿರ್ಬೋದು, ಪಾತ್ರದ್ದಿರ್ಬೋದು, ಎರಡು. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗ ಕೃತ್ವಿಕ್ ಜೊತೆ ಕೆಲಸ ಮಾಡಿದ್ದೆ ಹೊಯ್ಸಳದಲ್ಲಿ. ಸೊ ಅವ್ರನ್ನ ನೋಡಿದ್ದೆ ಸ್ವತಃ, ಅವರು ಯೋಚನೆ ಏನು, ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಒಂದಿತ್ತು. ಆ್ಯಂಡ್ ಇವತ್ತು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಈ ಥರದ ಕತೆ ಹೇಳಬಾರ್ದು, ಈ ಥರದ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯು ನೆವರ್ ನೋ ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾಕೆ ಆ ಪ್ರಯತ್ನದ ಭಾಗವಾಗಿರಬೇಕು ಅಂತ ಒಪ್ಕೊಂಡೆ ಸರ್. ಸರ್ ಪಾತ್ರ ಅಪ್ಪನ ಪಾತ್ರ. ಯಾರಪ್ಪ, ಅಪ್ಪನಾಗಿ ಏನು ಮಾಡ್ತೀನಿ ಅದೆಲ್ಲ ಸ್ವಲ್ಪ ಬರ್ತಾ ಹೇಳೋಣ ಅಂತ. ಸದ್ಯಕ್ಕೆ ಇದೊಂದು ಹಂಗೆ ಉಳಿಸ್ಕೊಳ್ಳೋಣ. ಎಸ್ ಕಾರ್ಮಿಕ, ಮಿಡ್ಲ್ ಕ್ಲಾಸ್ ಅಪ್ಪ, ಒಳ್ಳೆ ಅಪ್ಪ, ಸಾಕಲ್ಲ ಎಷ್ಟು. ಎಸ್ ಸರ್, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಚಿತ್ರೀಕರಣಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಫಸ್ಟು ನೀವು ಮಾತಾಡೋಕ್ಕೆ ಕೊಡಲೇಬೇಕು ಅಂತ ನನ್ನ ಹಕ್ಕನ್ನು ಚಲಾಯಿಸಿ ಇಲ್ಲಿಗೆ ಬಂದೆ. ಎಂದಿನಂತೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ ಆಗುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಕೃತ್ವಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಕುಂದ್, ಯು ಲುಕ್ ಸೋ ನೈಸ್. 3 shades ಅಲ್ಲಿ ಯು ರಿಲಿ ಲುಕ್ ವೆರಿ ಗುಡ್. ಇದು ಹೊಸೊಬ್ರು ತಂಡ, ಬಟ್ ನನಗೆ ಶೂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಸೊಬ್ರು ಅಂತ ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಕೃತ್ವಿಕ್ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್, ಪ್ರೊಡಕ್ಷನ್ ವೈಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ನಿಮ್ಮ ಪ್ರೊಡಕ್ಷನ್ ಹೌಸು. ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಕುಂದ್ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು, ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ಇಂಥ ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟೋದಕ್ಕೆ ಕೃತ್ವಿಕ್ಗೆ.
ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ ಎಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ಅಪ್ಪಂದಿರ ಮಕ್ಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದಿಗಿಟ್ಟು ಮಗನ ಕನಸನ್ನ ನನಸು ಮಾಡೋಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೆ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಅವ್ರು ಫುಲ್ ಫೋಟೋ ಎಲ್ಲ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್. ಚೆನ್ನಾಗಿತ್ತು. ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು. ನನ್ನ ಹೆಸರು ದಿಯಾ ಕೀರ್ತಿ. ಮೊದಲಿಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನೀವೆಲ್ಲರೂ ಬಂದಿದ್ದು ಹೆಚ್ಚು ಖುಷಿ ಇದೆ. ನಿಮ್ಮ ಪ್ರೀಷಿಯಸ್ ಟೈಮ್ ನಮಗೆ ಕೊಟ್ಟಿರೋದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಮಾತುಗಳನ್ನ ನಮ್ಮ ಡೈರೆಕ್ಟ್ರ್ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವ್ರನ್ನ ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ನೋಡ್ತಿದ್ದೀನಿ. ಬಹಳ ಕಷ್ಟಪಟ್ಟಿದ್ದಾರೆ. ಇವತ್ತು ಅವರು ಇಲ್ಲಿವರೆಗೂ ಬರಲಿಕ್ಕೆ ಏನು ಕಾರಣ ಅಂದರೆ ಅವರ ಕನ್ಸಿಸ್ಟೆನ್ಸಿ, ಅವರ ಗೋಲ್ ಏನಿದೆ. ನಾನು ಸಿನಿಮಾ ಮಾಡಬೇಕು, ಅದೆಷ್ಟೇ ಕಷ್ಟಗಳು ಬಂದರು, ಏನೇ ಒತ್ತಡಗಳು ಬಂದರು ಅದನ್ನು ಗಿವ್ ಅಪ್ ಮಾಡಿದೆ. ಮತ್ತು ಅವರಲ್ಲಿ ಏಜ್ ನಾನು ಎಲ್ಲರೂ ನೋಡ್ತಿದ್ದೀನಿ ಬಂದಾಗಿಂದ, ಏನು ಕಾಲೇಜ್ ಸ್ಟೂಡೆಂಟ್ ಅಂದಿದ್ದಾರೆ. ಅವ್ರು ನೋಡ್ಲಿಕ್ಕೆ ಅಷ್ಟೇ ಆಗಿದ್ದಾರೆ, ಬಟ್ ಅವರಲ್ಲಿ ತುಂಬ ವಿಚಾರಗಳಿದೆ, ತುಂಬ ವಿಚಾರಗಳನ್ನ ಕಲ್ತಿದ್ದಾರೆ. ಅದು ಜೀವನ ಅವರಿಗೆ ಕಲಿಸಿದೆ ಆ ಪಾಠಗಳನ್ನು. ಸೊ ಹಾಗಾಗಿ ಅವರಿವತ್ತು ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ದೊಡ್ಡ ಸಿನಿಮಾನ ನಿಭಾಯಿಸುವಂಥ ಶಕ್ತಿ ಕೊಟ್ಟಿದೆ ಅವ್ರಿಗೆ. ನಿಜವಾಗ್ಲೂ ನನ್ನ ಮನಸ್ಸಿಂದ ಅವ್ರಿಗೆ ಹಾರೈಸ್ತೀನಿ. ಕೃತ್ವಿಕ್, ಹೆಚ್ಚು ಒಳ್ಳೇದಾಗಲಿ ನಿಮಗೆ. ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೃತ್ವಿಕ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್, ಇವ್ರ ಬಗ್ಗೆ ಎಲ್ಲಿಂದ ಏನು ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಿಲ್ಲ. ಅವರಿಬ್ಬರು ಅಷ್ಟೇ, ನಮ್ಮ ಮಂಜುನಾಥ್ ಸರ್ ಹಾಗೂ ಅವರ ವೈಫ್ ಉಮಾದೇವಿ ಅವರು. ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗಲಿ, ನಮಗೆ ಕೆಟ್ಟದ್ದಾದರೂ ಚಿಂತೆ ಇಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಥಾಟ್ನ ಇಟ್ಕೊಂಡೆ ಅವರು ಪ್ರತಿ ಕೆಲಸನ ಮಾಡ್ತಾರೆ. ದಟ್ಸ್ ವೈ ಅವರಿವತ್ತು ಮುಕುಂದ್ ಅವ್ರನ್ನ ಪ್ರೆಸೆಂಟ್ ಮಾಡ್ತಿರೋದು, ಪ್ರೊಡ್ಯೂಸ್ ಮಾಡ್ತಿರೋದು. ನನ್ನ ಶೂಟಿಂಗ್ ಡೇಸ್ನ ಹೊರತುಪಡಿಸಿ ಕೂಡ ನಾನು ಶೂಟಿಂಗ್ ಡೇಸ್ಗೆ ಹೋಗ್ತಿದ್ದೆ. ಅಲ್ಲಿ ಕೂಡ ಅಷ್ಟೇ, ಅವರು ಫಸ್ಟು ಪ್ರಯಾರಿಟಿ ಯಾರಿಗೂ ತೊಂದರೆ ಆಗಬಾರ್ದು, ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಅವರು ನಿಜವಾಗ್ಲೂ ಅವರು ಪ್ರತಿ ಸಲ ಹೇಳ್ತಿದ್ರು, ಯಾರಿಗೂ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಫುಡ್ ವಿಚಾರದಲ್ಲಾಗಲಿ, ಅವ್ರಿಗೆ ಕಂಫರ್ಟ್ ಝೋನಲ್ಲಾಗಲಿ. ಹಾಗೆ ನಮ್ಮ ಸಿನಿಮಾಗೆ ಏನೇ ಎಕ್ವಿಪ್ಮೆಂಟ್ಸ್ ಬೇಕಿದ್ರು ಅವರು, ಫಾರ್ ಎಕ್ಸಾಂಪಲ್ ಅವ್ರ ಥಾಟ್ ಹೇಗೆ ಅಂದರೆ, ಯಾರಾದರೂ ಬಂದು ಒಂದು B+C ಈ ಥರ ಒಂದು ಪ್ರಾಡಕ್ಟ್ನ ಕೊಡಿಸಿ ಸರ್ ನಮಗೆ ಅಂದರೆ, ಅವ್ರು ಹೇಳೋದು ಫಸ್ಟ್ ಥಾಟ್ ಏನು ಗೊತ್ತಾ, ರೀ ಮಾಡೋದು ಮಾಡ್ತಿದ್ದೀವಿ, ಕ್ವಾಲಿಟಿಯಲ್ಲಿ ಮಾಡೋಣ, ಚೆನ್ನಾಗಿ ಮಾಡೋಣ, A+ ಕೊಡಿಸ್ತೀನಿ ಮಾಡಿ. ಈ ಥರ ಪ್ರೊಡ್ಯೂಸರ್ಸ್ಗಳ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ಸೊ ನಿಜವಾಗ್ಲೂ ಅವರ ಥಾಟ್ ನನಗೆ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಯಿತು. ಇಂಥವ್ರ ಅವಶ್ಯಕತೆ ತುಂಬ ಇದೆ. ಸೊ ಇಂಥವ್ರನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಈ ಥರ ಒಬ್ಬ ಮೆಂಟಾಲಿಟಿ ಅಥವಾ ಈ ಥರ ಇರೋರು ಇನ್ನೊಂದಷ್ಟು ಪ್ರೊಡ್ಯೂಸರ್ಗಳು ಹೆಚ್ಚಾಗಬೇಕು ನಮ್ಮ ಸಿನಿಮಾದಲ್ಲಿ, ನಮ್ಮ ಸಿನಿಮಾ ರಂಗದಲ್ಲಿ. ಸೊ ಅದನ್ನು ಹೊರತುಪಡಿಸಿ, ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನಿಜವಾಗ್ಲೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ಹಾಂ, ನನ್ನ ಪಾತ್ರ ಮೇರಿ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೌದು, ನನ್ನ ಫಸ್ಟ್ ಸಿನಿಮಾ ಇದು. ನನ್ನ ಪಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿದಾಗ ಖಂಡಿತವಾಗಿಯೂ ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಲಿಟ್ಲ್ ಬಿಟ್ ಖಂಡಿತ ಎಮೋಷ್ನಲ್ ಫೀಲ್ ಆಗ್ತೀರ ನನ್ನ ಪಾತ್ರ ನೋಡುವಾಗ. ನನ್ನ ಪಾತ್ರ ಹೇಗಿದೆಯೋ ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿದ್ದರೆ ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ. ಈಗಿನ ಒಂದು ಜನ್ರೇಷನಲ್ಲಿ ಖಂಡಿತ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆಂದ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ನಂದ ಹೇಳಲೇಬೇಕಾದನ್ನ ಇಲ್ಲ, ಅದು ಸಿನಿಮಾ ನೋಡಿದ್ರೇ ಚೆಂದ ಅಂತ ನನಗನ್ಸುತ್ತೆ ಹೇಳೋದಕ್ಕಿಂತ. ಸೊ ಹೇಳಬೇಕು ಅಂತ ಏನಿಲ್ಲ. ಸೊ ದಯವಿಟ್ಟು ಸಿನಿಮಾನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, ನಂದು ಚಿಕ್ಕಬಳ್ಳಾಪುರ ನೇಟಿವ್. ಸೊ ದಯವಿಟ್ಟು ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಆಶಿಸ್ತೀನಿ. ನಮ್ಮ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ.
ಯಾರು ನೀವು ನಮ್ಮ ಸಿನಿಮಾನ ನೋಡಿದಾಗ ಇದು ಫ್ರೆಶರ್ಸ್ ಮಾಡಿರೋದು ಹೊಸ ತಂಡ ಅಂತ ಎಲ್ಲೂ ಹೇಳಲಿಕ್ಕಾಗೋದಿಲ್ಲ. ಬಟ್ ನೀವು ನೋಡಿದಾಗ 70 to 80% ಎಲ್ಲ ಹೊಸಬ್ರೇ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಆಗಿರಬಹುದು, ಡೈರೆಕ್ಟರು, ಮತ್ತು ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ಗಳಾಗಿರಬಹುದು, ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ದಯವಿಟ್ಟು ಕೊಡಿ ನಮಗೆ. ಹಾಗೆ ನಮ್ಮ NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಬರ್ತಿದೆ, ನಮ್ಮ ಸಿನಿಮಾದ ಎಲ್ಲ ಅಪ್ಡೇಟ್ಸ್ ಅದರಲ್ಲೇ ಬರುತ್ತೆ. ಸೊ ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಕೊಡಿ. ನಮ್ಮ ಸಿನಿಮಾ ಹಾಗೂ ನಮ್ಮ ಹಾಡುಗಳು, ಎಸ್ಪೆಷಲಿ ವೀರ್ ಸಮರ್ಥ್ ಸರ್, ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ನಮ್ಮ ಎಲ್ಲ ಹಾಡುಗಳು ನನ್ನ ಮನಸ್ಸು ಮುಟ್ಟಿದೆ, ಅಷ್ಟು ಇಷ್ಟ ಆಯಿತು ನನಗೆ. ನಾನು ಮತ್ತು ಮುಕುಂದ್ ಅವರು ಇನಿಷಿಯಲಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಹಾಡುಗಳು ಹೇಗಿರುತ್ತೋ ಏನೋ ತುಂಬ ಫ್ಲಕ್ಚುಯೇಷನ್ ಆಗ್ತಿತ್ತು ನಮಗೆ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಒಳ್ಳೆ ಔಟ್ಪುಟ್ನ ನೀವು ನಮಗೆ ಕೊಟ್ಟಿದ್ದೀರಾ. ಸೊ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಸೊ ಅದನ್ನು ಎಲ್ಲ ಹೊರತುಪಡಿಸಿ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹಾಡು ಮತ್ತು ನಮ್ಮ ಸಿನಿಮಾನ ಒಂದು ತಕ್ಕಡಿಗೆ ಹಾಕಿದಾಗ ಎರಡು ಈಕ್ವಲ್ಲಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಅಷ್ಟು ಚೆಂದ ಬಂದಿದೆ ಎಲ್ಲನೂ. ಸೊ ದಯವಿಟ್ಟು ನಮ್ಮ ಚಿತ್ರಮಂದಿರಕ್ಕೆ ಬಂದು ನೋಡಿ. ನಮ್ಮ ಟೀಸರ್, ನಮ್ಮ ಟ್ರೇಲರ್ಗಳು, ಹಾಡುಗಳು ಎಲ್ಲದನ್ನು ನೋಡಿ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ನೋಡಿ, ಹೊಸಬ್ರಿಗೆ ಹೊಸತನಕ್ಕೆ ಹೆಚ್ಚು ಅವಕಾಶಗಳನ್ನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಹೇಳಿ ಸರ್. ನಾನು ಸೆಕೆಂಡ್ PU ಅಷ್ಟೇ ಓದಿದೆ. ಅದಾದ ನಂತರ ನಾನು ನನಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ. ಸೊ ಅದಾದ ನಂತರ ನಾನು ಮಾಡಲಿಂಗ್ ಫೀಲ್ಡ್ಗೆ ಹೋದೆ. ಅದಾಗಿ ನಾನು ಲಾಸ್ಟ್ 2 years ಎಗೋ ಥಿಯೇಟರ್ ಆರ್ಟಿಸ್ಟ್ ಆಗಿ ಥಿಯೇಟರ್ ಇನ್ ಡಿಪ್ಲೊಮಾ ಮಾಡ್ಕೊಂಡು ಬಂದೆ. ಸೊ ಇದು ನನ್ನ ಮೊದಲನೇ ಚಿತ್ರ. ಥ್ಯಾಂಕ್ ಯು. ಚಂದನಾ ಗೌಡ. ನನ್ನನ್ನು ನೀವು ಕಿರುತೆರೆಯಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ, ಮಹಾನಟಿ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ 100 ಜನ್ಮಕ್ಕೂ ಕಾರ್ಯಕ್ರಮದಲ್ಲಾಗಿರ್ಬೋದು. ಈಗ ಹಿರಿತೆರೆಗೆ ನಾನು ಒಬ್ಬ ಫ್ರೆಷರ್. ಸೊ ಖುಷಿ ಆಗುತ್ತೆ ಲವ್ ಸೀಸನ್ಸ್ ಮೂಲಕ ನಾನು ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದೀನಿ ಅಂತ. ಸೊ ಫಸ್ಟ್ಲಿ ನಾನು ಹೇಳಬೇಕಂದ್ರೆ ಕೃತ್ವಿಕ್ ಅವ್ರ ಬಗ್ಗೆನೇ ಹೇಳಲೇಬೇಕು. ಬಿಕಾಸ್ ಎಲ್ಲರಿಗೂ ಅನಿಸುತ್ತೆ ಸಿನಿಮಾ ಮಾಡಬೇಕು ಅಂತ. ನನಗೂ ಅನಿಸಿದೆ, ಇಲ್ಲಿರೋದು ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಆ ಥರ ಸಿನಿಮಾ ಮಾಡೋಣ, ಈ ಥರ ಸಿನಿಮಾ ಮಾಡೋಣ ಅಂತ. ಬಟ್ ಅದನ್ನು ಒಂದು ಕಲ್ಪನೆಗೆ ತಂದು ಅದನ್ನು ಮೆಟೀರಿಯಲೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಿದೆ, ನಮ್ಮ ಟೀಸರ್ ಲಾಂಚ್ ಆಗ್ತಿದೆ, ಸಿನಿಮಾ ಇನ್ನೇನು ಜೂನ್ಗೆ ರಿಲೀಸ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಎ ಜೋಕ್, ದಟ್ ಈಸ್ ವೆರಿ ರಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪರಿಪೂರ್ಣಗೊಳಿಸಿದ್ದಾರೆ. ಸೊ ಕೃತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಒಂದು ಜರ್ನಿಯಲ್ಲಿ ಭಾಗ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಥರ ಹೊಸ ಡೈರೆಕ್ಟರ್ಸ್ಗೆ ಖಂಡಿತವಾಗ್ಲೂ ಅವಕಾಶ ಸಿಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಳಗದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಥಿಯೇಟರ್ ಆರ್ಟಿಸ್ಟ್. ಯಾವಾಗಲೂ ಚಂದ ರಂಗಭೂಮಿ ಕಲಾವಿದರ ಜೊತೆ ವರ್ಕ್ ಮಾಡೋಕ್ಕೆ. ದಿಯಾ ಅವರಾಗಿರ್ಬೋದು, ಮುಕುಂದ್ ಅವರಾಗಿರ್ಬೋದು, ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ಸ್. ಆ್ಯಂಡ್ ದಿಯಾ ಅವ್ರು ಹೇಳ್ದಂಗೆ ಅವ್ರ ಶೂಟ್ ಇಲ್ಲದೆ ಇದ್ರೂ ನಮ್ಮ ಹತ್ರ ಬಂದು ನಮ್ಮ ಶೂಟಿಂಗ್ ನಮಗೂ ಸಪೋರ್ಟ್ ಮಾಡಿ ಅಲ್ಲೂ ಅವರು ಕಲಿತು ನಮಗೂ ಕಲಿಸ್ಕೊಡ್ತಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಏನು ಮಾತುಗಳೇ ಇಲ್ಲ. ಎಲ್ಲರೂ ಹೇಳಿದ್ದು ಖಂಡಿತವಾಗ್ಲೂ ನಿಜ. ಸುಮ್ಮನೆ ಯಾರು ಬಿಲ್ಡಪ್ ಏನು ಕೊಟ್ಟೇ ಇಲ್ಲ. ನಿಜವಾಗ್ಲೂ ಅಷ್ಟೇ ಹಂಬಲ್ ಆಗಿ ಎಲ್ಲ ವಿಚಾರದಲ್ಲೂ ಆಲ್ ರೌಂಡ್ ಸಪೋರ್ಟ್ ಇತ್ತು ಅವ್ರದ್ದು. ಇದಕ್ಕಿಂತ ಏನು ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳಿದ್ದಾರೆ. ದಟ್ ಈಸ್ 100% ಟ್ರೂ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂಗೀತ ಅನಿಲ್ ಮ್ಯಾಮ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ವರ್ಕ್ ಮಾಡಿ ಅವರಿಂದ ಕಲ್ತಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರತಿ ಸಿನಿಮಾನೂ ಒಂದು ಕಲಿಕೆ, ಆ್ಯಂಡ್ ನನ್ನ ಕಲಿಕೆ ಈ ಸಿನಿಮಾದಿಂದ ಶುರು ಆಗಿದೆ ಅಂತ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಕುಂದ ರಾಮಸ್ವಾಮಿ. ನಾನು ಲವ್ ಸೀಸನ್ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಮತ್ತು ಕೋ ಆರ್ಟಿಸ್ಟ್ಗಳಿಗೆ, ಇಲ್ಲಿರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಟೆಕ್ನಿಷಿಯನ್ಸ್ ಮತ್ತು ಲಿರಿಸಿಸ್ಟ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಬಿಕಾಸ್ ಸಿನಿಮಾ ಅಂದ್ರೇ ಟೀಮ್ ವರ್ಕ್ ಮತ್ತು ಮೀಡಿಯಾ, ನೀವೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಸಿನಿಮಾ ಜನರ ಹತ್ರ ತಲುಪೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳ್ತೀನಿ.
ಸಂಗೀತ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ ಸ್ಪೇಸ್ ಮತ್ತು ಆ ಕಂಫರ್ಟ್ ಝೋನ್ ಹೊಸಬ್ರಿಗೆ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ಕಂಫರ್ಟಾಗಿ ಆ್ಯಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಆ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಕಲ್ತಿದ್ದೀನಿ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ನಟ್ರಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಪ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಮತ್ತು ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್ ಇಲ್ಲಿಲ್ಲ, ಬಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತು ರಾಜೇಶ್ ನಟ್ರಂಗ್ ಸರ್ ಮತ್ತು ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಹುಲಿ ಕಾರ್ತಿಕ್ ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತು ದೀಕ್ಷಿತ್ ಮತ್ತು ರೀತು ಸಿಂಗ್ ಮತ್ತು ಸದಾನಂದ ಸರ್ ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿನಿಮಾದ ಹೀರೋಯಿನ್ ದಿಯಾ ಕೀರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದನ್ ಅವರೇ ಥ್ಯಾಂಕ್ ಯು ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್ ನಟನದಲ್ಲಿ ಸರ್ ನಾನು 2018ಇಂದ ಇದೇ ಫೀಲ್ಡಲ್ಲಿದ್ದೀನಿ. ಹೈದರಾಬಾದಲ್ಲಿ ಎಲ್ಲ ಕೋರ್ಸಸ್ ಮಾಡಿದ್ದೀನಿ. ಲಾಸ್ಟ್ 2 years ಹಿಂದೆ ನಟನದಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡಿದ್ದೆ. ಸೊ ಅದಾದಮೇಲೆ ಈ ಸಿನಿಮಾ ಡಿಸ್ಕಷನ್ ಆಗಿ ಮಾಡಿದ್ದಾಯಿತು. ಸರ್ ಸಾರಿ ಹೌದು, ಬಟ್ ಆ ಕತೆಗೂ ಈ ಕತೆಗೂ ತುಂಬ ವಿಭಿನ್ನವಾಗಿದೆ. ಇದು ನಮ್ಮ ಎಲ್ಲರ ಜೀವನದಲ್ಲೂ ಎಲ್ಲರೂ ನಮ್ಮ ಮನೆಯಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುವಂಥ ಕತೆ ಸರ್ ಇದು. ಸೊ ತುಂಬ ವಿಭಿನ್ನವಾಗಿದೆ, ತುಂಬ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಅದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಆ್ಯಪ್ಟ್ ಟೈಟಲ್ ಅದು. ಅದಕ್ಕೆ ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಅಂತ ಇಟ್ಟಿದ್ದೀವಿ. ಸಿನಿಮಾ ನೋಡಿದಾಗ ನಿಮಗೆ ಇನ್ನೂ ಡೀಪಾಗಿ ಅರ್ಥ ಆಗುತ್ತೆ. ಮತ್ತು ವೀರ್ ಸಮದ್ ಸರ್ ಇಲ್ಲ ಸರ್, ಅದು ನಿಮ್ಮ ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಟ್ಯಾಗ್ಲೈನ್ ಓವರ್ ಆಲ್ ಕಾನ್ಸೆಪ್ಟ್ಗೆ ನಾವು ಆ ಟೈಟಲ್ ಇಟ್ಟಿದ್ದೀವಿ. ಬಟ್ ನಿಮಗೆ ಯಾರೂ ಸುಮ್ಮನೆ ಇಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಪಾತ್ರಕ್ಕೂ ಒಂದು ಕತೆ ಇದೆ. ಎಲ್ಲ ಪಾತ್ರಗಳು ಸೇರಿದ್ರೆ ಲವ್ ಸೀಸನ್ಸ್ ಆಗುತ್ತೆ. ಅಂದರೆ ಮೆಟಾಫಾರಿಕಾಗಿ ಹೇಳಕ್ಕೆ ಕೊಡ್ತಿದ್ವಿ ಸರ್ ನಾವು. ಮತ್ತು ವೀರ್ ಸಮದ್ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ಟೆಕ್ನಿಷಿಯನ್ ಆಗಿ ಪರಿಚಯ ಆದ್ವಿ, ಬಟ್ ಯು ಆರ್ ಲೈಕ್ ಮೈ ಫ್ಯಾಮಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟಿಂದ ಎಂಡ್ವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಈಗಲೂ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ನೀವು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಮ್ಯೂಸಿಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಮ್ಯೂಸಿಕ್ ಬರುತ್ತೆ ಅಂತ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಯಾವಾಗಲೂ ಋಣವಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲಿರಿಸಿಸ್ಟ್ ಆದಂಥ ಪ್ರಮೋದ್ ಮರುವಂತೆ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್, ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡಿ ನಮಗೆ ನಿಂತ್ಕೊಂಡು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಾಯಿ ಸರ್ವೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ, ಏನಿದೆಯೋ ಅದು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಇಲ್ಲಿ ಬರ್ದಿರೋಂಥ ನಮ್ಮ ಕೆ ಕಲ್ಯಾಣ್ ಸರ್ಗೆ, ಮತ್ತು ಧನಂಜಯ್ ರಂಜನ್ ಸರ್ಗೆ, ಮತ್ತು ಕ್ರಿಶ್ ಜೋಶಿ ಸರ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎಲ್ಲ ಸಾಂಗ್ಸು ವಿಭಿನ್ನವಾಗಿದೆ. ಎಲ್ಲ ಕತೆಗೆ ಒಂದೊಂದು ಸಾಂಗು ಕೂಡ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಪ್ರತಿಯೊಂದು ಸಾಂಗ್ ಕೂಡ ಒಂದು ಕತೆ ಹೇಳುತ್ತೆ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ನಾನು ಲವ್ ಸೀಸನ್ ಸಿನಿಮಾದಲ್ಲಿ ರಾಮ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ತುಂಬ ರಿಯಲ್ ಆಗಿದೆ. ಐ ಮೀನ್ ಇಟ್ಸ್ ನಾಟ್ ಪರ್ಫೆಕ್ಟ್. ತಪ್ಪು ಮಾಡ್ತಾನೆ, ಕಲಿತಾನೆ, ಬೀಳ್ತಾನೆ, ಮತ್ತೆ ಎದ್ದು ಬರ್ತಾನೆ. ಇದೇ ಲೈಫ್, ಇದೇ ರಿಯಾಲಿಟಿ ಅಲ್ವಾ. ಸೊ ಇದು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತು ನಾನು ಈ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಏಜ್ ಲುಕ್ಸಲ್ಲಿ ಕಾಣಿಸ್ಕೊಳ್ತಿದ್ದೀನಿ. 24 ವರ್ಷ, 21 ವರ್ಷ ಮತ್ತು 16 ವರ್ಷದ ಹುಡುಗನಾಗಿ. 21 ಮತ್ತು 24 ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು, ಕಾಸ್ಟ್ಯೂಮು ಟ್ರಿಮ್ ಎಲ್ಲ ಮಾಡಿ. ಬಟ್ 16 ವರ್ಷಕ್ಕೆ ಸಣ್ಣ ಆಗಬೇಕಾಗಿತ್ತು. ಡೈರೆಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು 1 ತಿಂಗಳು ಟೈಮ್ ತೊಗೊಂಡಿದ್ದೆ. 1 ತಿಂಗಳಲ್ಲಿ ಎಷ್ಟು ಸಣ್ಣ ಆದರೆ ಅಷ್ಟು ನನ್ನ ಹಿಂದೆ ತಿರುಗಿ ನೋಡಿದಾಗ ಆ ರಿಗ್ರೆಟ್ಸ್ ನನಗೆ ಇರಬಾರ್ದು. ಸೊ 1 ತಿಂಗಳು ನನಗೆ ಟೈಮ್ ಕೊಡಿ, ಎಷ್ಟಾದರೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಅವ್ರು ಅರ್ಥ ಮಾಡಿಕೊಂಡು ನನಗೆ 32 ಡೇಸ್ ಟೈಮ್ ಕೊಟ್ಟಿದ್ದರು. ಆ 32 ಡೇಸಲ್ಲಿ ನೀವು ನಂಬಲ್ಲ, 7 kg ಕಡಿಮೆ ಆಗಿದ್ದೆ. ತುಂಬಾ ಕಷ್ಟಪಟ್ಟಿದ್ದೀನಿ. 4 ಗಂಟೆಯಿಂದ 5 ಗಂಟೆ ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಆ ಕ್ಯಾರೆಕ್ಟರ್ಗೋಸ್ಕರ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಆ ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ನೋಡಿದಾಗ ನಾನು ಹೇಳೋದಲ್ಲ, ನೀವೇ ಫೀಲ್ ಆಗ್ತೀರಾ. ನಿಮ್ಗೆ ಆ ಕ್ಯಾರೆಕ್ಟರ್ ಆ ಎಪಿಸೋಡ್ ಪ್ಲೇ ಆಗ್ತಿದ್ದಾಗ ನಿಮ್ಗೆ ಆ ಮಜಾ ಫೀಲ್ ಆಗುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಸಿನಿಮಾ ಬಗ್ಗೆ ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ಸ್ ಈಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ. ಇದು ನಮ್ಮ ರಿಯಲ್ ಲೈಫಲ್ಲಿ ಬರೋ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಬಗ್ಗೆ ಹೇಳುತ್ತೆ.
ಹಾರ್ಟ್ ಬ್ರೇಕ್ ಆಗಿರ್ಬೋದು, ಮೆಮೊರೀಸ್ ಇರ್ಬೋದು, ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಇದೆಲ್ಲನೂ ನಮ್ಮ ನಿಜವಾದ ಲೈಫಲ್ಲಿ ನಡೆಯುತ್ತೆ. ಸೊ ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿ ಮಾಡಿರುವಂಥ ಸಿನಿಮಾ. ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಡ್ರಾಮಾ, ಮತ್ತು ಇದು ಎಲ್ಲ ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ, ಮತ್ತು ಎಲ್ಲ ಜನ್ರೇಷನ್ಸು ಕೂಡ ಕುತ್ಕೊಂಡು ಫೀಲ್ ಆಗುವಂಥ ಸಿನಿಮಾ. ನಾನು ಹೇಳಬೇಕು ಅಂದರೆ ಈ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಅವ್ರ ಓನ್ ಲವ್ ಸ್ಟೋರಿ ನೆನಪಾಗುತ್ತೆ. ಡೆಫಿನೆಟ್ಲಿ ಇಫ್ ಯು ಆರ್ ಎವರ್ ಲವ್ಡ್ ಸಮ್ ಒನ್ ಈವನ್ ಒನ್ಸ್, ದಿಸ್ ಫಿಲಮ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಯು. ನಾನು ಹೇಳಬೇಕು ಅಂದರೆ ಈ ಸಿನಿಮಾ ನೋಡಿದ್ಮೇಲೆ ನೀವು ಬರೀ ನಮ್ಮ ಕತೆ ಮಾತ್ರ ನೆನಪಿಟ್ಕೊಳ್ಳಲ್ಲ, ನಿಮ್ಮ ಜೀವನವನ್ನು ನೆನಪು ಮಾಡ್ಕೊಳ್ತೀರಾ. ಮತ್ತು ಒಂದು ಸಲ ಈ ಸಿನಿಮಾ ನೋಡಿದ್ರೆ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಸಂಬಂಧಗಳಿಗೆ ಹೊಸ ಅರ್ಥ ಸಿಗುತ್ತೆ. ಸೊ ಆಡಿಯನ್ಸ್, ಪ್ಲೀಸ್ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ಇದು ಸಿನಿಮಾ ಅಲ್ಲ, ಇದು ನಿಮ್ಮ ಕತೆ. ದಿಸ್ ಈಸ್ ಯುವರ್ ಸ್ಟೋರಿ. ಸೊ ದಯವಿಟ್ಟು ಈ ಸಿನಿಮಾನ ಸಪೋರ್ಟ್ ಮಾಡಿ. ಮತ್ತು ಕೆಲವೊಂದು ಫೀಲಿಂಗ್ಸ್ನ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ವರ್ಡ್ಸಲ್ಲಿ, ಬಟ್ ಅದನ್ನು ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂಥ ಸಿನಿಮಾ ನಮ್ಮ ಲವ್ ಸೀಸನ್ಸ್. ಸೊ ಐ ಜಸ್ಟ್ ವಾಂಟ್ ಟು ಸೇ ದಿಸ್ ಇಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್, ಇಟ್ಸ್ ಅನ್ ಆಬ್ಸಲ್ಯೂಟ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಸಿನಿಮಾನ ನೋಡಿ, ಇದನ್ನು ಮಿಸ್ ಮಾಡ್ಕೋಬೇಡಿ ಆಡಿಯನ್ಸ್. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ, ಬಿಕಾಸ್ ಹೊಸಬ್ರು ಬರಬೇಕು, ಹೊಸ ಕಂಟೆಂಟ್ಸ್ ಬರಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಹೊಸಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬರ್ತಿದ್ದೀವಿ. ನಮ್ಮನ್ನು ನಂಬಿ ಥಿಯೇಟ್ರಿಗೆ ಬನ್ನಿ, ನಿಮಗೆ ಮೋಸ ಮಾಡಲ್ಲ ನಾವು, 100% ಶೋರ್. ಒಳ್ಳೆ ಕಂಟೆಂಟ್ ಜೊತೆಲೇ ಬರ್ತಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ನಮ್ಮ ತಂದೆಯವರೇ. ಬಟ್ ಸಿನಿಮಾ ಅಂತ ಬಂದಾಗ ತಂದೆ ಮಗನಾಗಿ ರಿಲೇಷನ್ಶಿಪ್ ಇರಲಿಲ್ಲ. ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಏನು ರಿಲೇಷನ್ಶಿಪ್ ಇರಬೇಕೋ ಅದೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ. ಬಿಕಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ ನಾವು ಪ್ರೀ ಪ್ರೊಡಕ್ಷನ್ ಪ್ಲ್ಯಾನಲ್ಲಿ ನಾವು ಬಜೆಟ್ ಹಾಕ್ಕೊಳ್ತಿದ್ದಾಗ ಟೆಕ್ನಿಷಿಯನ್ಸು ಮತ್ತು ಕ್ಯಾಮ್ರಾ ಈ ಥರ ಸ್ವಲ್ಪ ಮೀಡಿಯಮ್ ರೇಂಜ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಪ್ರೊಡ್ಯೂಸರ್ ಸರ್ ಬಂದು, ಇಲ್ಲ ನೀವು ಕಾಂಪ್ರಮೈಸ್ ಆಗಬೇಡಿ, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಕೊಡ್ತೀನಿ, ಟೆಕ್ನಿಷಿಯನ್ಸ್ನ ಕೊಡ್ತೀನಿ, ನೀವು ಸಿನಿಮಾ ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಚೆನ್ನಾಗಿ ತೆಗೀರಿ, ಇದೆಲ್ಲ ಯೋಚನೆ ಮಾಡಬೇಡಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಎಲ್ಲೂ ಕಡಿಮೆ ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಡೈರೆಕ್ಟ್ರು, ಕ್ಯಾಪ್ಟನ್ ಆಫ್ ದಿ ಶಿಪ್, ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಜರ್ನಿ ನನಗೆ ಗೊತ್ತು. ಸುಮಾರು 5-6 ವರ್ಷದಿಂದ ನಾವು ಶಾರ್ಟ್ ಫಿಲಿಮ್ ಒಂದು ಮಾಡಿದ್ವಿ, MRF ಅಂತ, ಒಂದು 5-6 ವರ್ಷದಿಂದ. ಅಲ್ಲಿಂದ ನಮ್ಮ ಜರ್ನಿ ಟ್ರಾವೆಲ್ ಆಗ್ತಿದೆ. ಅದಾದಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ, ಅದು ಆಗಲಿಲ್ಲ. ಮತ್ತು ಆದಮೇಲೆ ಶಾರ್ಟ್ ಫಿಲಿಮ್ ಅಟ್ಲೀಸ್ಟ್ ಪ್ರೋಸೆಸ್ಸಲ್ಲಿ ಇರೋಣ ಅಂತೇಳಿ ಒಂದು ಶಾರ್ಟ್ ಫಿಲಿಮ್ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅದು ಆಗಲಿಲ್ಲ. ಸೊ ಈ ಒಂದು 5 ಗಂಟೆ ರಾತ್ರಿಯಲ್ಲಿ ಒಂದು ಯೋಚನೆ ಬರುತ್ತೆ ಅವ್ರಿಗೆ. ಬೆಳಗ್ಗೆ 5 ಗಂಟೆ ರಾತ್ರಿಲಿ ಫೋನ್ ಮಾಡಿಬಿಟ್ಟು, ಈ ಥರ ಒಂದು ಥಾಟ್ ಬಂದಿದೆ, ಈ ಥರ ಚೆನ್ನಾಗಿದೆ ಅಂತ ಎಕ್ಸೈಟ್ ಆಗಿ ಡಿಸ್ಕಷನ್ ಮಾಡಿ ಈ ಕತೆ ಹೇಳಿದಾಗ ನನಗೂ ಎಕ್ಸೈಟ್ ಆಯಿತು. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದು ನಮ್ಮ ಕನಸು, ಇವತ್ತಿಲ್ಲಿ ನಿಂತಿದ್ದೀವಿ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಶ್ರಮ ಹಾಕಿದ್ದೀರಾ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತುಂಬ ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ದಂಗೆ ಒಳ್ಳೆಯವರು ಅಂತ, ಒಳ್ಳೆತನ ಇರೋದಕ್ಕೆ ಈ ಥರ ಸಿನಿಮಾ, ಇಷ್ಟು ಈ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ಇದು. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚು ಮಾತಾಡ್ತೀನಿ ಅವ್ರ ಬಗ್ಗೆ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಮ್ಮ ಸಾಂಗ್ಸು, ಟೀಸರ್ಸು, ಟ್ರೈಲರ್ಸು, ನಮ್ಮ ಸಿನಿಮಾದ ಏನೇ ಕಂಟೆಂಟ್ಸ್ ಇದ್ದರೂ ನಮ್ಮ ಪ್ರೊಡಕ್ಷನ್ NR ಯೂಟ್ಯೂಬ್ ಚಾನಲಲ್ಲೇ, NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲೇ ರಿಲೀಸ್ ಆಗ್ತಿದೆ. ನಾವು ಯಾವುದೇ ಆಡಿಯೋ ರೈಟ್ಸ್ಗೆ ಕೊಡಲಿಲ್ಲ. ದಯವಿಟ್ಟು ನಿಮ್ಮ ಸಹಕಾರ ಬೇಕು, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸಾಂಗ್ಸ್ ಎಲ್ಲ ಬರ್ತಿದೆ, ಓನಾಗಿ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು ಅಂದರೆ, ಸಿನಿಮಾ ಇಸ್ ಮೈ ಏಮ್, ಸಿನಿಮಾ ಇಸ್ ಮೈ ಡ್ರೀಮ್, ಸಿನಿಮಾ ಇಸ್ ಮೈ ಚಾಲೆಂಜ್, ಸಿನಿಮಾ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಥ್ಯಾಂಕ್ ಯು. ನನ್ನ ನಂಬಿ ಒಳ್ಳೆ ಸಿನಿಮಾ ಕೊಡ್ತಿದ್ದೀವಿ. ಇನ್ನೂ ಹೆಚ್ಚು ಮುಂದೆ ಒಳ್ಳೆ ಸಿನಿಮಾಗಳೇ ಕೊಡ್ತೀವಿ ನಮ್ಮ ಪ್ರೊಡಕ್ಷನಿಂದ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಆಲ್.
ಥ್ಯಾಂಕ್ ಯು ಸರ್. ನಾನು ಬರೋದು ಬೇಡವಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಸಿನಿಮಾನೇ ತಮ್ಮ ಏಮ್ ಅಂಡ್ ಎಲ್ರಿಗೂ ನಮಸ್ಕಾರ. ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಗೊತ್ತಾಗಿದೆ ನಿಮಗೆ ಸಮಯದ ಅಭಾವ ಇದೆ ಅಂತ. ನಿಮಗಿಂತ ಹೆಚ್ಚಾಗಿ ನನಗೆ ಹೇಗಾಗಿದೆ ಹೇಳ. ಸೊ ಒಂದು ಲವ್ ಸಬ್ಜೆಕ್ಟ್ ಮಾಡಿರೋದ್ರಿಂದ ಇದೆ, ನಾನೊಂದು ಪರ್ಸ್ನಲ್ ಒಪಿನಿಯನ್ನ ಹಂಚ್ಕೊತೀನಿ. 2017ರಲ್ಲಿ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಇಷ್ಟುದ್ದ ಕವನ ಕವಿತೆ ಏನೇನೋ ಒಂದು ಪೇಜೆಲ್ಲ ಬರ್ಕೊಂಡೋಗಿದ್ದೆ. ಹೋಗಿ ಹೇಳೋಣ ಅನ್ನೋ ಅಷ್ಟರಲ್ಲಿ ಕಣ್ಣು ಮುಂದೆ ಬರ್ದಿದ್ದಂಗೆ ಎಲ್ಲ ಮರ್ತೋದೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು 10 ಪಟ್ಟಿಗಳು ಮಾಡ್ಕೊಂಡು ಬಂದಿದ್ದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು, ಮೀಡಿಯಾದವ್ರಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕು, ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಅವ್ರು ಪಬ್ಲಿಸೈಸ್ ಮಾಡಲಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋದು ನೋಡಿ, ಇದೆಲ್ಲ ನೋಡಿ ಸೊ ನನಗೂ ಒಂದು ನರ್ವಸ್ನೆಸ್ಸು. ಸೊ ಅದೇ ಪರಿಸ್ಥಿತಿ ಆಗಿದೆ, ಎಲ್ಲ ಮರ್ತು ಬಿಟ್ಟಿದ್ದೀನಿ. ಈಗೆಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ಎಲ್ಲರ ಬಗ್ಗೆ ನಾನೇನು ಮಾತಾಡಬೇಕಿಲ್ಲ. ಟ್ರೈಲರ್ ಲಾಂಚಲ್ಲಿ ಖಂಡಿತ ಕಾನ್ಫಿಡೆಂಟಾಗಿ ತುಂಬ ಬೇಗ ನಿಮಗೆ ಮುಗಿಸ್ಕೊಡ್ತೀವಿ ಪ್ರೆಸ್ ಮೀಟ್ನ. ಈಗ ನಿಮ್ಮ ಕ್ವಶನ್ಸ್ ಏನಿದ್ರು ಕೇಳಿ ಸರ್. ಏನು ಸರ್? ಇದಕ್ಕೂ ಮುಂಚೆನೇ ಸರ್, ಇದಕ್ಕೂ ಮುಂಚೆ ಕ್ಷತ್ರಿಯ ಅನ್ನೋ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ, ಚಿರಂಜೀವಿ ಸರ್ಜಾ ಸರ್ದು. ಅದು ಅರ್ಧಕ್ಕೆ ನಿಂತೋಯ್ತು. ಅನಿಲ್ ಮಂಡ್ಯ ಅವರು ಡೈರೆಕ್ಟ್ರು. ಅದಾದಮೇಲೆ ಬುದ್ಧಿವಂತ 2 ಜಯರಾಮ್ ಸರ್ ಡೈರೆಕ್ಟ್ರು, ಉಪೇಂದ್ರ ಸರ್ ಮಾಡಿದ್ದು, ಅದರಲ್ಲಿ ವರ್ಕ್ ಮಾಡಿದ್ದೆ. ಅದಾದಮೇಲೆ ಗುರುದೇವ್ ಹೊಯ್ಸಳ KRG ಡಿಸ್ಟ್ರಿಬ್ಯೂಷನ್ನು, ವಿಜಯ್ ಎನ್ ಸರ್ ಡೈರೆಕ್ಟ್ರು, ಅದರಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅದು ಮ್ಯೂಸಿಯಮಿಗೆ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದರೆ ಸಂಗೊಳ್ಳಿ ರಾಯಣ್ಣ ಅವ್ರ ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದೆ. ಮೈಸೂರು ರಮಾನಂದ್ ಅವ್ರ ಗೆಜ್ಜೆ ಹೆಜ್ಜೆ ರಂಗತಂಡದಲ್ಲಿ ಥಿಯೇಟ್ರಿಂದ ಬಂದಿದ್ದು. ಸೊ ಒಂದು 10 ವರ್ಷದ ಜರ್ನಿ ಸರ್. ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲ್ತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತು ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೀವು ಈ ಸಿನಿಮಾನ ನೋಡಿದ್ರೆ ನೀವು ಕೃತ್ವಿಕ್ ಅರ್ಥ ಆಗ್ತಾರೆ ಸರ್. ಒಂದಷ್ಟು ಅನುಭವಗಳು ಗೊತ್ತಲ್ಲ ಸರ್. ಈಗ ಡೈರೆಕ್ಟ್ರು, ರೈಟರ್ ಅಂದಮೇಲೆ ಸೊ ನಮ್ಮ ಜೀವನದಲ್ಲಿ ನಡೆದಿರೋವಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ಅಫ್ಕೋರ್ಸ್ ನಮಗೆ ಫಸ್ಟ್ ಅದೇ ಬರೋದು. ಏನಕ್ಕೆ ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ತುಂಬ ಚೆನ್ನಾಗಿ ಅನುಭವಿಸಿರ್ತೀವಿ, ಆ ಭಾವನೆಯಲ್ಲಿ ಬೆಂದಿರ್ತೀವಿ. ಸೊ ಅದನ್ನೇ ನಾವು ಚೆನ್ನಾಗಿ ತುಂಬ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆಯಲ್ಲ ಸರ್, ಪೂರ್ತಿ ಅಲ್ಲ, ಇನ್ನೊಂದಷ್ಟು ಸಿನಿಮಾಗೆ ಹೆಂಗೆ ಬೇಕೋ ಆ ಕ್ರಿಯೇಟಿವಿಟಿಗೆ, ಆ ಕ್ರಿಯೇಟಿವ್ ಒಂದಷ್ಟು ಟರ್ಮ್ಸ್ಗೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು. ಇನ್ನು ಮಿಕ್ಕಿದ್ದು ಕೇಳಿದ್ದು, ಓದಿದ್ದು ಇದೆ. ಒಂದು ಮೇಯ್ನ್ ಪಾಯಿಂಟ್ ಇದೆ, ಚಂದನ ಅವರು ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ. ಹಿಂಗೆ ಯಾರೊಬ್ರು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬರ್ದಿದ್ದು. ಸೊ ಆ ಥರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾಲಿ ಇದೆ ಸರ್. ಸೊ ಕೇಳ್ತಿದ್ರೆ ಅವಾಗಲಿಂದ ಮೀಡಿಯಾ ಪರ್ಸನ್ಸು ಲವ್ ಸೀಸನ್ಸ್ ಅಂದ್ರೇನು ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ಪೇಸ್ಗಳು ಬರುತ್ತೆ, ಒಂದಷ್ಟು ಕಾಲಘಟ್ಟಗಳು ಬರುತ್ತೆ. ಸೊ ಅದು ಒಂದೊಂದು ರೀತಿ ಭಾವನೆ, ಒಂದೊಂದು ಅನುಭವನ ಕೊಡುತ್ತೆ. ಸೊ ಅದನ್ನ ಮೆಟಾಫರ್, ಹೋಲಿಕೆಯಲ್ಲಿ ಸೀಸನ್ಸ್ ಅಂತ ಇಟ್ಟಿರೋದಷ್ಟೇ. ಸೊ ಮಳೆಗಾಲನ, ಚಳಿಗಾಲನ ಅಥವಾ ಬೇಸಿಗೆಗಾಲನ ವಿಜೃಂಭಣೆಯಾಗಿ ತೋರಿಸೋದೇನಿಲ್ಲ ನಾವು ಸ್ಕ್ರೀನ್ ಮೇಲೆ. ಬಟ್ ಅದು ಹೇಗೆ ನಿಮಗೊಂದೊಂದು ಅನುಭವಗಳನ್ನ ಕೊಡುತ್ತೆ ಅನ್ನೋದನ್ನ ಪಾತ್ರಗಳ ಮೂಲಕ, ಹೀರೋಯಿನ್ ಕ್ಯಾರೆಕ್ಟರ್ಗಳ ಮೂಲಕ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಮತ್ತೆ ಒಂದು ಮೇಯ್ನ್ ನಾನು ಮಾತಾಡಲೇಬೇಕು. ಸೊ ಇವಾಗ ಪ್ರಪಂಚದಲ್ಲಿ ಏನು ದುಬಾರಿ ಅಂತ ಕೇಳಿದ್ರೆ ಚಿನ್ನನೇ ದುಬಾರಿ ಅಂತಾರೆ. ಆದರೆ ಚಿನ್ನ ಅಲ್ಲ, ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ, ಒಳ್ಳೆತನ, ಇದು ತುಂಬ ದುಬಾರಿ. ಇದು ನಾವು ಯಾರಲ್ಲೂ ಈಗ ಅಷ್ಟು ಸುಲಭವಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ನಡ್ಕೊಂಡ್ರೆ ನನ್ನ ಡೌಟ್ ಪಡ್ತಾರೆ. ಇವನೇನು ಗುರು ಇಷ್ಟೊಂದು ಒಳ್ಳೆಯವನಾ, ಹಿಂಗೆ ಬಿಹೇವ್ ಮಾಡ್ತಾನೆ ಅಂದರೆ ಒಳ್ಳೆತನನೇ ಜನ ಡೌಟಲ್ಲಿ ನೋಡ್ತಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆತನ ಈ ಸಮಾಜದಲ್ಲಿ ಕಣ್ಮರೆ ಆಗ್ತಿದೆ. ಸೊ ಅದು ಆಗಬಾರ್ದು. ಸೊ ಇಲ್ಲಿ ಅದಾದಮೇಲೆ ಈ ಲವ್ ಟುಡೇ ಮತ್ತು ಲವ್ ಮಾಕ್ಟೈಲು, ಏನು ಆ ಲವ್ ಹೆಡ್ಡಿಂಗ್ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದಿದೆ, ಅದಕ್ಕಿಂತ ಒಂದು ವಿಭಿನ್ನವಾಗಿರೋವಂಥದ್ದು ನಮ್ಮ ಸಿನಿಮಾ. ಈಗೇನು ಪುಟ್ಟಣ್ಣ ಕಣ್ಗಾಳವರು, ಸಿದ್ಧಲಿಂಗಯ್ಯ ಅವರೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದಷ್ಟು ಮತ್ತು ಸೋಷಿಯಲ್ ಮೆಸೇಜ್ಗಳನ್ನ ಇಟ್ಕೊಂಡು ಬರೋರು. ಇದನ್ನೆಲ್ಲ ನೋಡಿದಾಗ ನಮಗೂ ಅನಿಸ್ತಿತ್ತು, ಇವಾಗಿನ ಪರಿಸ್ಥಿತಿಲಿ, ಇವಾಗಿನ ಜನ್ರೇಷನಲ್ಲಿ ಆ ಥರದ್ದು ಒಂದಷ್ಟು ಸಿನಿಮಾಗಳು ಅಂಶಗಳು ಹಿಡ್ಕೊಂಡು ಬರ್ತಾರೆ, ತುಂಬ ಕಡಿಮೆ ಆಗಿರೋದ್ರಿಂದ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಒಂದಷ್ಟು ದೃಶ್ಯಗಳನ್ನಾಗಿರ್ಬೋದು, ಒಂದಷ್ಟು ಪಾತ್ರಗಳನ್ನಾಗಿರ್ಬೋದು ಬರ್ದಿದ್ದೀನಿ. ಖಂಡಿತ ತುಂಬ ಹೈ ಅಂದರೆ ಹೈ ಮಾರಲ್ ವ್ಯಾಲ್ಯೂಸ್ ಇರೋದು. ಯಾರು ಹೇಳಂಗೆ ಇಲ್ಲ ಅವಾಗ ಬರ್ತಿತ್ತು ಇವಾಗ ಬರ್ತಿಲ್ಲ ಅಂತ. ಖಂಡಿತ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಸೊ ಕೊನೆಯದಾಗ ಒಂದು ಮಾತು ಹೇಳಬೇಕು ಅಂದರೆ,
ಬದುಕಲ್ಲಿ ವ್ಯಕ್ತಿ ಕಳ್ಕೊತೀವಿ, ವಸ್ತುಗಳನ್ನ ಕಳ್ಕೊತೀವಿ, ಬಟ್ ಬದುಕನ್ನು ಬದುಕೋದಿದೆಯಲ್ಲ ಅದನ್ನ ಯಾರು ಕಳ್ಕೋಬಾರ್ದು. ಸೊ ಅದು ಸಾಕ್ತಾನೆ ಇರಬೇಕು. ಈಗ ಇಷ್ಟು ಏನು ಹೇಳಿದ್ದೀನಿ ಅಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾಲಿದೆ ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.